ಸರ್, ನಾವು ಚರ್ಚೆ ಮಾಡ್ತಾ ಇದ್ವಿ. ತುಂಬ ರಸವತ್ತಾದ ಗಳಿಗೆಗಳನ್ನ ಹೇಳ್ತಾ ಇದ್ರಿ, ಮತ್ತು ನಿಮ್ಮ ಅನುಭವಗಳನ್ನು ನೆನಪು ಮಾಡ್ಕೊಳ್ತಾ ಇದ್ರಿ. ಈಗ ಮುಖ್ಯಮಂತ್ರಿ ಆಗೋದಕ್ಕೆ, ಅಧಿಕಾರ ಹಿಡಿಯೋದಕ್ಕೆ ತುಂಬ ಕಷ್ಟಪಡ್ತಾರೆ. ಹಣ ಖರ್ಚು ಮಾಡಬೇಕು, ಮಂತ್ರಿಗಳನ್ನು ಎಮ್ ಎಲ್ ಎಗಳನ್ನು ಕಟ್ಟಿ ಹಾಕೋಬೇಕು, ಅಲ್ಲಿ ರೆಸಾರ್ಟಿಗೆ ಕಳಿಸ್ಬೇಕು, ರಾಜಕಾರಣ ಮಾಡಬೇಕು. ನಿಮ್ದೇನು ಸರ್ ಅದೃಷ್ಟ, ನೀವು ಯಾವಾಗಲೂ ಮುಖ್ಯಮಂತ್ರಿ, ಸಾರ್ವಕಾಲಿಕ ಮುಖ್ಯಮಂತ್ರಿ. ಇದು ಹೆಂಗೆ ಸರ್ ಬಿರುದು ಅಂತ? ನಾನು ಬೆಂಗಳೂರು ಯೂನಿವರ್ಸಿಟಿಲಿ ಕೆಲಸದಲ್ಲಿದ್ದೆ. ಓಕೆ. ನಾನು ಅದು ಹೇಳ್ತಿರೋದು ಸುಮಾರು 75ರ ಸಂಭವ, 75-77ರಲ್ಲಿ. 78-79ರಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಆಕಸ್ಮಿಕವಾಗೋದೆ. ಓಕೆ. ಅಲ್ಲೂ ಆಕಸ್ಮಿಕವಾಗಿ ಯಾರೋ ಕಾಯಿಲೆ ಬಂದರು, ಬಿದ್ದೋಯ್ತು, ಪಾತ್ರ ಮಾಡೋರು ಸಿಕ್ಕಿಲ್ಲ ಅಂತ ನನ್ನ ಹೇಳ್ಕೊಂಡೋಗಿ ಪಾತ್ರ ಮಾಡಿಸಿದ್ರು. ಆ ಪಾತ್ರ ಸಕ್ಸಸ್ ಆಗ್ಬಿಟ್ಟು ಮುಂದುವರೆದೆ ನಾನು. ಆಮೇಲೆ ಕೆಲಸ ಬಿಟ್ಟೆ, ಸಿನಿಮಾ ಜಾಸ್ತಿ ಆಗಿ, ಅದು ಕತೆ ಬೇರೆ ಇದೆ. ನೀವು ರಾಜಕಾರಣ ಹೇಳಿದ್ರಲ್ಲ, ರಾಜಕಾರಣದಲ್ಲಿ ಏನಾಯಿತು ಅಂದರೆ, ಗೌರಿಬಿದನೂರು ತಾಲೂಕಿನಲ್ಲಿ ಚುನಾವಣೆ ಬಂತು 1985ರಲ್ಲಿ. ರಾಮಕೃಷ್ಣ ಹೆಗ್ಡೆ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಆ 2 ವರ್ಷದಿಂದ ಚೀಫ್ ಮಿನಿಸ್ಟರ್ ಆಗಿ ಯಾವುದೋ ಒಂದು ಇಶ್ಯೂಗೋಸ್ಕರ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಗೆ ಬಂದಿತ್ತು. ಪಾರ್ಲಿಮೆಂಟ್ನಲ್ಲಿ ಸೋತೋ ನಾವು ಮ್ಯಾಂಡೇಟ್ಗೆ ಹೋಗೋಣ ತಿರ್ಗಾ ಅಂತ ಹೋಗಿದ್ರಂತ. ನನಗೆ ರಾಜಕಾರಣದ ಗಂಧ ಗಾಳಿ ಗೊತ್ತಿಲ್ಲ, ಒಂದೇ ಒಂದು ಚುನಾವಣೆಗೆ ನಿಂತಿಲ್ಲ. ಇದು ಕಾಲೇಜ್ನಲ್ಲಿ ರೆಪ್ರೆಸೆಂಟೇಟಿವ್ಸ್ ನಿಂತ್ಕೊತಾರಲ್ಲ, ಜಾಯಿಂಟ್ಸ್, ಅಂಥದಕ್ಕೆ ನಿಂತಿದ್ದ ಅಷ್ಟೇ. 30 ವರ್ಷ ಅವಾಗ? 29 ವರ್ಷ ಅಥವಾ 30 ಆ ರೇಂಜು. ಟಿ.ಎನ್. ಸೀತಾರಾಮ್ ಗೊತ್ತಲ್ಲ ನಿಮಗೆ? ಟಿ.ಎನ್. ಸೀತಾರಾಮ್ ಅವರು ಆ ಕ್ಷೇತ್ರದ ಆಸ್ಪರೆಂಟ್. ಗೌರಿಬಿದನೂರಿನ ಟಿಕೆಟ್ ಕೊಡಬೇಕು. ಅಲ್ಲಿ 5-6 ಜನ ಕಿತ್ತಾಡ್ತಾ ಇದ್ದಾರೆ, ನನಗೆ ಬೇಕು ಜಾತಿ ಲೆಕ್ಕದಲ್ಲಿ, ಮತ್ತೊಂದು ಸೀನಿಯಾರಿಟಿನಲ್ಲಿ ಎಲ್ಲ. ರಾಮಕೃಷ್ಣ ಹೆಗ್ಡೆ ಅವ್ರ ಹೆಸರಿನಲ್ಲಿ ಚುನಾವಣೆ ನಡೀತು 1985. ಅಂದರೆ ಯಾರಿಗೆ ಕೊಟ್ಟರು ಅವ್ರ ಹೆಸರಿನಲ್ಲಿ ಗೆಲ್ತಾರೆ ಅನ್ನುವ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಅಂಥ ದೊಡ್ಡ ನಾಯಕರಾಗ್ಬಿಟ್ಟಿದ್ರು ಅವರು. ಆವಾಗ ಅವರು ನೋಡ್ರಿ, ಈ ಸತಿ ನನ್ನ ಹೆಸರ ಮೇಲೆ ಚುನಾವಣೆ ಆಗೋ ಸಾಧ್ಯತೆಗಳಿರೋದ್ರಿಂದ ಬಹುಮತ ಗೆಲ್ತೀವಿ ಅಂತ ನಂಬಿಕೆ ಇದೆ. ಒಂದು 4-5 ಈ ಚುನಾವಣೆಗೆ ನಿಲ್ಲದೇ ಇರ್ತಕ್ಕಂಥ ಸಮಾಜಗಳನ್ನು, ಚುನಾವಣೆಗೆ ನಿಲ್ಲದೇ ಇರ್ತಕ್ಕಂಥ ತಜ್ಞರನ್ನ ನಿಲ್ಲಿಸೋಣ. ಅವ್ರು ಚುನಾವಣೆ ನಿಲ್ಲಕ್ಕಾಗಲ್ಲ, ಕಲಾವಿದರು, ಸಾಹಿತಿಗಳು, ಇವರೆಲ್ಲ ಅಂಥದ್ದಕ್ಕೇನೋ ಮಾಡಿ ತೀರ್ಮಾನ ಮಾಡ್ಕೊಳ್ಳಿ ಎಂದಾಗ ಈ ಗೌರಿಬಿದನೂರ್ದು 5-6 ಜನ ಕಿತ್ತಾಟ ಬಂತಲ್ಲ. ಆ ಕಿತ್ತಾಟದಲ್ಲಿ ಮೇಯ್ನ್ ಆಸ್ಪರೆಂಟ್ ಟಿ.ಎನ್. ಸೀತಾರಾಮ್ ಆ್ಯಂಡ್ ಅದರ್ 5 ಜನ. ಓಕೆ. ಅದು ಏನಾಯಿತು, ಅಲ್ಲಿ ಯಾರೋ ಒಬ್ಬರಿಗೆ ಕೊಡೋದು ತಪ್ಪಿಸಿ ಇನ್ನು ಅಲ್ಲಿ ಕೊಡಬೇಕು ಅಂತ ಅಂದಾಗ ಅವ್ರು ಕಿತ್ತಾಡ್ತಿದ್ರಿಂದ ಹಂಗಾರೆ ಬೇಡ ಬಿಡಿ ಅಂತ ಅಂದ್ಬಿಟ್ಟು ನನ್ನ ಹೆಸರು ಅನೌನ್ಸ್ ಮಾಡ್ಬಿಟ್ರು. ನನ್ನ ಹೆಸರು ಹೆಂಗೆ ಅನೌನ್ಸ್ ಮಾಡಿದ್ರು ಅಂದರೆ, ಅಲ್ಲಿ ಯಾರೋ ಕೇಳಿದ್ರು, ಯಾರಾದರೂ ಕಲಾವಿದರು ಹೊಸಬ್ರನ್ನ ಹುಡುಕಬೇಕು, ಗೊತ್ತಿದೆ. ಅದಕ್ಕೆ B.L. ಶಂಕರ್ ಭಾಳ ರೈಟ್ ಹ್ಯಾಂಡ್ ಅವಾಗ ಚೀಫ್ ಮಿನಿಸ್ಟ್ರಿಗೆ. ಓಕೆ ಓಕೆ. B.L. ಶಂಕರ್ ಅಂತ ಗೊತ್ತಲ್ಲ? ಗೊತ್ತು. ಆಮೇಲೆ ನಾಗರಾಜ್ ಮೂರ್ತಿ ಅಂತ ನಮ್ಮ ರಂಗಭೂಮಿಲಿದ್ದಾರೆ, ಅವರಿಬ್ಬರು ಆತ್ಮೀಯ ಆಗಿರೋದಲ್ಲ. ಇದು ಹಿಂಗೆ ಬರ್ತಿದ್ದಾಗ ಅವ್ರಿಗೆ ಯಾರನ್ನ ಹುಡುಕಿ ಅಂತ ಅವ್ರು ಹೇಳಿದ್ರೆ, ಸಾಂಸ್ಕೃತಿಕ ಲೋಕದ ಪ್ರಜ್ಞೆ ಇತ್ತು ಅವ್ರಿಗೆಲ್ಲ. ಅವ್ರು ಹೇಳಿದಾಗ ಮುಖ್ಯಮಂತ್ರಿ ನಾಟಕ ಆಡಿದ್ದೆ ನಾನು ಅಷ್ಟೊತ್ತಿಗೆ. ಅಲ್ಲಿ ಫೇಮಸ್ ಆಗ್ಬಿಟ್ಟಿದ್ದು. ಅದು ಯಾರೋ ಬರಲಿಲ್ಲ ಅಂತ ನಾನೇ ಮಾಡಿದ್ದು ನಾಟಕ. ಫೇಮಸ್ ಆಗಿದ್ದಾರೆ. ಸರ್, ಚಂದ್ರು ಅಂತ ಒಬ್ರು ಇದ್ದಾರೆ, ನನ್ನ ಊರು ಅದು ಅಂತ ತಿಳ್ಕೊಂಬಿಟ್ಟಿದ್ರು ಅವರು. ಗೌರಿಬಿದನೂರು ನನ್ನೂರು ಅಂತ ಇದ್ದಾರೆ. ಹಿಂದುಳಿದ ವರ್ಗ, ಮೈಕ್ರೋಸ್ಕೋಪಿಕ್ ಮೈನಾರಿಟಿ, ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತರು, ಯಾಕೆ ಯೋಚನೆ ಮಾಡಬಾರ್ದು, ವಿದ್ಯಾವಂತ, BSc, ಮುಖ್ಯಮಂತ್ರಿ ನಾಟಕ. ಅದಕ್ಕೆ ನಮ್ಮ ದೃಷ್ಟಿಗೆ ಆ ಮುಖ್ಯಮಂತ್ರಿ ನಾಟಕನ CM ನೋಡ್ಬಿಟ್ಟಿದ್ರು. ಅವನಿಗೆ ಭಾಳ ನಾಲೆಡ್ಜ್ ಇದೆ, ತುಂಬ ಚೆನ್ನಾಗಿ ಮಾತಾಡ್ತಾನೆ, ಅವ್ನು ಹುಡುಕ್ರಿ ಎಲ್ಲಿ ನಾನು. ಅದಕ್ಕೆ ಮುಂಚೆ ಬ್ರಾಹ್ಮಣರಿಗೆ ಕೊಡಬೇಕು ಅನ್ನೋ ಥರ ಬಂದು ಅನಂತನಾಗಿ ಕೊಡೋದು ಅಂತ ಇತ್ತು. ಓಕೆ. ನಾನು ಬ್ರಾಹ್ಮಣ, ಅವರು ಬ್ರಾಹ್ಮಣರು, ಅವ್ರಿಗೆ ಕೊಡೋದು ಬೇಡಿ, ಬ್ರಾಹ್ಮಣರು ರೂಲ್ಡ್ ಔಟ್, ಒಕ್ಕಲಿಗರಿಗೆ ರೂಲ್ಡ್ ಔಟ್, ಲಿಂಗಾಯತರಿಗೆ ರೂಲ್ಡ್ ಔಟ್, ಅವ್ರಿಗೆಲ್ಲ ಇದೆ. ಹಿಂದುಳಿದ ವರ್ಗದಲ್ಲೇ ಬೇಕು ನನಗೆ, ಅವಕಾಶ ವಂಚಿತ ಸಮುದಾಯಕ್ಕೆ ಬೇಕು ಅಂತ. ಆವಾಗ ಸಿಕ್ಕಾಕೊಂಡು ನಾ ಮದ್ರಾಸ್ನಲ್ಲಿ ಶೂಟಿಂಗ್. ನೀವು ರೆಡಿ ಇದ್ರಾ? ಹೋಗ್ಲಿ, ಗೊತ್ತೇ ಇಲ್ಲ ಸರ್. ಇದು ಮದ್ರಾಸಿಗೆ ಫೋನ್ ಮಾಡಿ ಮದ್ರಾಸಿಂದ ಕರ್ಸ್ಕೊಂಡು, ಅದೊಂದು ಕತೆ ಚೆನ್ನಾಗಿದೆ ಕೇಳ್ಬಿಡಿ. ಮದ್ರಾಸ್ನಲ್ಲಿ ಆರಾಮಾಗಿದ್ದೀನಿ, ಧ್ವಜರಮುನಿ ತೂಗುದೀಪ ಸಿನಿಮಾ ಮಾಡ್ಕೊಂಡು ಶಂಕರ್ನಾಗ್ದು ಇದ್ರ ಜೊತೆ ಎಲ್ಲ ಹೋಟ್ಲಲ್ಲಿ ಉಳ್ಕೊಂಡು ರಾತ್ರಿ 11 ಗಂಟೆ 10:30 ಫೋನ್ ಬಂತು. ನಾಗಾಭರಣ ಪಕ್ಕದಲ್ಲಿದ್ದರು ರೂಮು. ನಾಗಾಭರಣ ರೂಮಿಗೆ ಬಂತು. ಯಾರಿಂದ? CM ಆಫೀಸಿಂದ ಫೋನ್ ಅಂತ ಬಂದಿದೆ ಅವರಿಗೆ. ನಾನು ನಾಗಾಭರಣನ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೆ. ಸ್ವಲ್ಪ ತೀರ್ಥ ಬೇರೆ ಸಿನಿಮಾದವ್ರು ಗೊತ್ತಲ್ಲ, ಇವತ್ತು ಸತ್ಯ ಹೇಳ್ಕೊಳಕ್ಕೆ ಅಂತ. ಅದ್ರ ಪಕ್ಕ ವಜ್ರಮುನಿ, ತೂಗುದೀಪ, ಶ್ರೀನಿವಾಸ್ ಇವರೆಲ್ಲ ಇದ್ದಾರೆ. ಶೂಟಿಂಗ್ ನಾಳೆ ತಿರುಗಿ ಶೂಟಿಂಗ್ ಹೋಗ್ಬೇಕು. ಫೋನ್ ಬಂದಿದೆ. ಫೋನ್ ತಗೊಂಡು ನಾಗಮ್ಮಣ್ಣ ಅವರು, ಇದು ಮುಖ್ಯಮಂತ್ರಿ ಚಂದ್ರು ಅವರು ನಿಮ್ಮ ಹತ್ರ ಇದ್ದಾರೆ ಅಂತ ಸುದ್ದಿ ಬಂತು, ಇದ್ಯಾರು? ಇಲ್ಲೇ ಕೂತಿದ್ದಾರೆ ಸರ್ ಅಂತ. CM ಮಾತಾಡ್ಬೇಕಂತೆ, ಕೊಡಿ ಅಂತ. ಇವರು ಮುಖ್ಯಮಂತ್ರಿಗಳು ಮಾತಾಡ್ಬೇಕಂತೆ. ಫೋನ್ ಮುಚ್ಕೊಂಡಿಡಪ್ಪ ಫೋನ್ನ. ಮುಖ್ಯಮಂತ್ರಿಗೂ ನನಗೂ ಏನು ಸಂಬಂಧ? ನನಗೇನು ಸಂಬಂಧನೇ ಇಲ್ವಲ್ಲ, ನಿರೀಕ್ಷೆನೇ ಇರಲಿಲ್ಲ. ಬೈದೆ. ಆಮೇಲೆ ಹೇಳಿದೆ, ಈ ವಜ್ರಮುನಿ ಯಾರೋ ಸ್ವಲ್ಪ ಜಾಸ್ತಿ ತೀರ್ಥ ಆಗ್ಬಿಟ್ಟು ರೇಕ್ಸಕ್ಕೆ ಮಾಡೋರು ಕೂಡ ನನ್ನ ಹೆಸರಿಗೆ, ಬಿಡ ಅದು ಇಟ್ಬಿಡ, ಆಮೇಲೆ ಮಾತಾಡಿ. ಅವ್ರು ಯಾರು ರೈತ, ಅವ್ನು ಸ್ವಲ್ಪ ಅಡ್ವಾಂಟೇಜ್ ತಗೊಂಡು ಯಾರು ಅಂತಂದ್ರೆ ರಾಮಪ್ಪ ಅಂತ ಅವ್ರು PS ಇದ್ರು ಅವಾಗ. ಅವರು ರಾಮಪ್ಪ ರೇ, ನಾನು PS, ರಾಮಕೃಷ್ಣ ಹೆಗ್ಡೆ ಅವರ ಇವರು ಚಂದ್ರು ಕೊಡ್ರಿ, ಇದು ಯಾಕೆ ಹಿಂಗೆ ಮಾತಾಡ್ತಿದ್ರ ಅಂತ. ತೊಗೊಳಪ್ಪ, ಅದು ಏನೋ ನಿನಗೆ ಕೇಳ್ತಾರೆ. ಯಾರ್ರೀ ಅದು? ವಜ್ರಮುನಿ ಅವರೇ, ಯಾಕೆ ಸ್ವಲ್ಪ ಜಾಸ್ತಿ ಆಗೋಯ್ತಾ ಅಂತ ನಾನು ಅಂತ ಇದ್ದೀನಿ.
ಆ ಕಡೆಯಿಂದ ವಜ್ರಮುನಿ ವಾಯ್ಸ್ ಅಲ್ಲ, ಓಕೆ ವಾಯ್ಸೇ ಚೇಂಜ್ ಆಗುತ್ತೆ. ಹೌದು, ಇಲ್ಲ ಸರ್ ರಾಮಕೃಷ್ಣ ಒಂದು ನಿಮಿಷ ಇರಿ ಸರ್ ಕೊಟ್ಟೇ ಬಿಡ್ತೀನಿ ಅಂತ ಅವನು ಇಟ್ಬಿಡ್ತಾನೆ ಅಂತ ಕೊಟ್ಬಿಟ್ಟ. ರಾತ್ರಿ 11 ಗಂಟೆ ಟೈಮು ಬಂತು. ಹಲೋ, ಗೊತ್ತಿಲ್ಲ ನನಗೆ ಇನ್ನೂ ಅನುಮಾನ. ರಾಮಕೃಷ್ಣ ಹೆಗಡೆ ಲೈನಲ್ಲಿದ್ದಾರೆ ಅವರು. ಹಲೋ, ನಾನು ರಾಮಕೃಷ್ಣ ಹೆಗ್ಡೆ, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ವಾಯ್ಸ್ ಕೇಳ್ತಿದ್ದಂಗೆ ಅಲ್ಲಿಂದಲೇ ನಮಸ್ಕಾರ, ಎದ್ದು ನಿಂತ್ಕೊಂಡು ನಮಸ್ಕಾರ, ಸೆಲ್ಯೂಟ್ ನಮಸ್ಕಾರ, ಮದ್ರಾಸಿಂದ. ಓಕೆ, ಅವ್ರಿಗೆ ಕಾಣಿಸುತ್ತಾ ಅದು? ಮುಖ್ಯಮಂತ್ರಿಗಳೇ ಫೋನ್ ಎದ್ದು ನಮಸ್ಕಾರ ಎಲ್ಲ ಹೇಳ್ದೋಯ್ತು. ಸರಿ 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 ಏನು ಸರಿ ಏನು ಸರ್ ಅಂತ, ಏನು ಮಾಡ್ತಾ ಇದ್ದೀರಾ ಸರಿ, ಸ್ಕ್ರಿಪ್ಟ್ ಎಲ್ಲ ನೋಡ್ತಾ ಇದ್ದೀವಿ, ನಾಳೆ ಶೂಟಿಂಗ್ ಹೋಗ್ಬೇಕು ಅಂತ ಅಂದರೆ ಅವರು ಸಿನಿಮಾದವರಲ್ಲ, ಚೆನ್ನಾಗಿ ಸ್ಕ್ರಿಪ್ಟ್ ಬರೀತಾರೆ, ಗುಂಡು ಹಾಕೋದು ಕಡಿಮೆ ಮಾಡಿ ನಾನು ಹೇಳ್ದಂಗೆ ಕೇಳಿ ಪದ ಉಪಯೋಗಿಸಿದ್ದೆ ಅದು ಸರ್. ಅವರು ಗುಂಡು ಅನ್ನೋದು ಮಾಡಿದ್ದಾರೆ. ಸರಿ ಬಿಡಿ, ಕಡಿಮೆ ಮಾಡಿ, ನಾಳೆ ಬೆಳಗ್ಗೆ ಶಂಕರ್ನಾಗ್ ಹೇಳ್ತೀನಿ, ಒಂದು ಟಿಕೆಟ್ ಎಲ್ಲ ಹಾಕ್ತಾರೆ, ಫ್ಲೈಟ್ ಹಿಡ್ಕೊಂಡು ಬೆಂಗಳೂರಿಗೆ ಬನ್ನಿ, ನಿಮಗೆ ಗೌರಿಬಿದನೂರಿನಿಂದ ಟಿಕೆಟ್ ಅನೌನ್ಸ್ ಮಾಡ್ತಾ ಇದ್ದೀವಿ, BL ಶಂಕರ್ ನಾಗರಾಜ್ ಮೂರ್ತಿ ಅವರು ರೆಕಮೆಂಡ್ ಮಾಡಿದ್ದಾರೆ. ಹಾಗೆ ಟಸುಕ್ಕೊಂದು ಜೂಟ್ ಅಂತೀನಿ ಎಲ್ಲ ನೋಡ್ಕೊತೀನಿ, ನಿಜಾನ ಇದು ಇಟ್ಬಿಟ್ರು ಟೈಮಿಲ್ಲ ನನಗೆ ಅಂತ. ನಾಳೆ ಫೈನಲ್ಲು 1985 ಆಗಿದ್ದು. ಆಮೇಲೆ ಅವರು ಶಂಕರ್ನಾಗ್ ಬಂದ, ಕಂಗ್ರ್ಯಾಚುಲೇಷನ್ ನಮ್ಮ ಬಂದ, ಯಾಕಂದ್ರೆ ನನಗೆ ಬೇಕಿಲ್ಲಪ್ಪ ಟಿಕೆಟು ಬೇಡ, ಚನ್ನಪಟ್ಟು ಟಿಕೆಟ್ ಕೊಟ್ಟಂಗೆ ಬಸ್ಸಿಗೆ ಕೊಟ್ಟಂಗೆ ಕೊಟ್ಬಿಟ್ಟಿದ್ದಾರೆ ನಾನು. ಆಮೇಲೆ ಬೆಳಗ್ಗೆನೇ ಎದ್ದು ಒಂದು ಫ್ಲೈಟ್ ಟಿಕೆಟು ಹಾಕ್ಸ್ಬಿಟ್ಟು, ಅಲ್ಲ ಸರ್ ಟಿಕೆಟಿಗೆ ದೊಡ್ಡ ಪೈಪೋಟಿ ಮಾಡ್ತಾರೆ ನೀವು. ಅದೇ ಕೇಳಿ ಏನಾಯ್ತು, ಅಲ್ಲಿಂದ ಬಂದರೆ ಪೊಲೀಸ್ ಅರೆಸ್ಟು ಏರ್ಪೋರ್ಟಲ್ಲಿ, ವಾಂಟೆಡ್ ಮುಖ್ಯಮಂತ್ರಿ ಚಂದ್ರು ಅಂತ. ಯಾಕಂದರೆ ಹೌಸ್ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬನ್ನಿ, ಅವ್ನು ಮನೆಗೆ ಬಿಡಬೇಡಿ ಇಂದವ್ರೆ, ಟೈಮ್ ಅರ್ಜೆಂಟ್ ಇಲ್ಲ. ನಾನು ಒಂದು ಲುಂಗಿ, ಒಂದು ಟವಲ್ಲು, ಒಂದು ಟರ್ಕಿ ಟವಲ್ಲು, ಒಂದು ಜುಬ್ಬ ಹಾಕ್ಕೊಂಡು, ಒಂದು ಬ್ರಷ್ ಇಟ್ಕೊಂಡು ಒಜ್ಗಳಕ್ಕೆ ಅದನ್ನ ಇಟ್ಕೊಂಡು ಬರ್ದಿಳಿದೆ. ಎಲ್ಲ ನನ್ನ ನೋಡ್ತಾರೆ, ಪೊಲೀಸ್ ವ್ಯಾನಿಗೆ ಕರ್ಕೊಂಡು ಹೋಗ್ತಾವ್ರಿ ಅವರು ಪೊಲೀಸ್ನವರು. ಯಾಕೆ ಚಂದ್ರು ಏನು ತಪ್ಪು ಮಾಡಿದ್ರು ಅಂತ ಏರ್ಪೋರ್ಟಲ್ಲಿ. ಆಮೇಲೆ ಅಲ್ಲಿ ಕರ್ಕೊಂಡು ಹೋದ್ರೆ ಇಲ್ಲಿ ದೊಡ್ಡ ಕೃಷ್ಣ ಅಂತ ಗೊತ್ತಲ್ಲ ಈಗ ಮುಖ್ಯಮಂತ್ರಿಗಳ ಆಫೀಸ್, ಆ ಕೃಷ್ಣದಲ್ಲಿ ಸಿಗಾಬಡೆ 100 ಜನ ಕುಂತವ್ರೆ. ನನ್ನ ಕರ್ಕೊಂಡೋದು, ಚಂದ್ರು ಬಂದರು. ಒಳಗೆ 3 ನಿಮಿಷಕ್ಕೆ ಟಿಕೆಟ್ ಅನೌನ್ಸ್ ಆಗ್ಬಿಟ್ಟದೆ. ಪೂರ್ತಿ ಹೇಳೋಕೆ ಹೋಗಲ್ಲ ನನಗೆ, ಅಲ್ಲೆಲ್ಲ ಕೂತಿದ್ರು, ನಮಸ್ಕಾರ ನಿಮ್ಗೆ ಅನೌನ್ಸ್ ಆಗಿದ್ದೀನಿ, ಆಮೇಲೆ ಮಾತಾಡೋಣ ಹೋಗಿ ಅಂತ. ನನಗೆ ಹುಳು ಬಂದ್ಬಿಡ್ತು. ಆಚೆ ಬರ್ಬೇಕಾದ್ರೆ ಕಂಗ್ರ್ಯಾಚುಲೇಷನ್ ಹೇಳ್ತಾವ್ರೆ ಎಲ್ಲರೂ ಕೂಡ. ನಮ್ಮ ಮನೆಯವ್ರು ಬೈತಾ ಇದ್ದಾರೆ, ಮನೆಗೆ ಹೋದರೆ ಏನು ಬುದ್ಧಿ ಇದೆಯಾ, ತಾಲೂಕ್ ಪಂಚಾಯತಿ ಮೆಂಬರು ಗೊತ್ತಿಲ್ಲ, ಟಿಕೆಟ್ ಸಿನಿಮಾ ಮಾಡ್ಕೊಂಡಿದ್ದು ಇರು ಅಂತ. ಅದು ದೊಡ್ಡ ಕತೆ ಆಯಿತು ಬಿಡಿ, ಅದಿನ್ನೂ ಆಮೇಲೆ ಏನೇನೋ ಇದೆ, ನಿಮ್ಗೆ ಅಷ್ಟೆಲ್ಲ ಬೇಡ. ಆ ಥರದಲ್ಲಿ ನನಗೆ ಆಕಸ್ಮಿಕವಾಗಿ ಟಿಕೆಟ್ ಅನಿವಾರ್ಯವಾಯಿತು. ತಿರ್ಗಾ ವಿಡ್ರಾ ಮಾಡೋಕ್ಕೂ ಚಾನ್ಸ್ ಕೊಡಲಿಲ್ಲ, ಮುಖ್ಯಮಂತ್ರಿಗಳು ನಿಲ್ಲಿಸಿದ್ರು. 20 ದಿವಸದಲ್ಲಿ MLA ಆಗಿ ನಾನು ವಿಧಾನಸಭೆ ಕೊಟ್ಟು ಟಿಕೆಟು ಸಿಕ್ತು, MLA ಆಗಿ ಅಧಿಕಾರಕ್ಕೂ ಬಂದ್ಬಿಟ್ರಿ. ಅದು ಒಂದೇ ತೆಲುಗು ಗೊತ್ತಿರಲಿಲ್ಲ. ಅಲ್ಲೋಗಿದ್ದು ಅಂದ್ರಕ್ಕೂ ಮಂಚು వాళ్ళు ಓಟಿ ಎಂಡಿ, ಅಂದ್ರಕ್ಕೂ ಮಂಚು వాళ్ళు ಈ ಬಾರಿ ಓಟಿ ಎಂಡಿ, ಇಷ್ಟೇ ಕಲ್ತ್ಕೊಂಡಿದ್ದಿದ್ದು. ಅವಾಗ ಗೆಲ್ಸ್ಬಿಟ್ಟು ಸೀತಾರಾಮೇ ಏಜೆಂಟ್ ಆಗಿದ್ರು ನನಗೆ. ಓಕೆ, ಮಧ್ಯೆ ಏನೇನೋ ನಡೀತು. ಆವಾಗ ಮದ್ರಾಸಿಂದ ದಿವಸ ಬೆಳಗ್ಗೆ ಫ್ಲೈಟ್, ರಾತ್ರಿ ಫ್ಲೈಟಲ್ಲಿ ಬಂದು ಬೆಳಗ್ಗೆ ಹೋಗಿ ಕ್ಯಾನ್ವಾಸ್ ಮಾಡಿ, ರಾತ್ರಿ ತಿರ್ಗಾ ಶೂಟಿಂಗ್ ಹೋಗಿ ಬೆಳಗ್ಗೆ ಬಂದು ಮಾಡ್ತಿದ್ದೆ 15 ದಿವಸ. ಓಕೆ ಸರ್, ಈಗ ನಮ್ಮ ವೀಕ್ಷಕರಿಗೆ ಯಾವುದಾದ್ರೂ ನಿಮ್ಮ ನಾಟಕದ ನೆನಪಿನ ಒಂದು ಡೈಲಾಗು ಅಥವಾ ಏನಾದರೂ ಒಂದು ಮುಖ್ಯಮಂತ್ರಿ ಪಾತ್ರ ತುಂಬ ಫೇಮಸ್ ಆಗಿತ್ತು ಅದು, ಅಥವಾ ಯಾವ್ದಾದ್ರು ಒಂದು ಝಲಕ್? ಇಲ್ಲ, ಒಂದು ನಿಮಗೆ ಗುಟ್ಟು ಹೇಳ್ಬಿಡ್ತೀನಿ. ಸಿನಿಮಾ ನಾನು 530ಕ್ಕೂ ಹೆಚ್ಚಾಗಿದೆ. ಸಿನಿಮಾದಲ್ಲಿ ದುಡ್ಡು ತೊಗೊತೀನಿ, ನನ್ನ ಜೀವನ ಅದು ಅಲ್ವಾ. ಆ ಡೈಲಾಗ್ ಹೇಳೋಕ್ಕೆ ದುಡ್ಡು ತೊಗೊತೀನಿ. ನೀವು ದುಡ್ಡು ಕೊಡಲ್ಲ ಏನಿಲ್ಲ, ನಾನು ಕೆಲವೆಲ್ಲ ಪ್ರೊಫೆಷನ್ ಎಥಿಕ್ಸ್ ಇರ್ತದೆ. ಕಲಾವಿದ್ರೆ ಏನಂದ್ರೆ ಬಣ್ಣ ಹಚ್ಚಬೇಕು, ದುಡ್ಡು ಕೊಡಬೇಕು. ಆಮೇಲೆ ಇನ್ನೊಂದು, ದುಡ್ಡು ಕೊಟ್ಟರೆ ಡೈಲಾಗ್ ಬರೋದು, ಇಲ್ಲಾಂದ್ರೆ ಡೈಲಾಗ್ ಎಲ್ಲಿ ಗಿಟ್ಪಡ್ಕೊಳಕ್ಕೆ ತಮಾಷೆ ಹೇಳೋದು. ಸತ್ಯ ಹೇಳ್ಬೇಕಲ್ವಾ. ನಾಟಕದಲ್ಲಿ ಚಪ್ಪಾಳೆಗೋಸ್ಕರ ಡೈಲಾಗ್ ಗಟ್ ಮಾಡ್ಕೊಂತೀವಿ. ಟಿವಿನಲ್ಲಿ ಬರೋ ವರ್ಷ ಸಿಗಲಿ, ಜನಗಳು ಅಡುಗೆ ಮನೇಲಿ ಇರ್ತೀವಲ್ಲ ಅಂತ ಅಲ್ಲಿ ಕಡಿಮೆ ತಗೊಂತೀವಿ. ಸಿನಿಮಾ ಹಂಗಲ್ಲ, ದೊಡ್ಡ ಕ್ಯಾನ್ವಾಸು. 4 ಡೈಲಾಗ್ ಹೇಳಿದ್ರೆ 4 ಇಷ್ಟು ದುಡ್ಡು ಇಡಪ್ಪ ಅಂತ ನನಗೆ. ಆ ಥರದ್ದು ಮರ್ತು ಹೋಗ್ತೀವಿ. ಯಾಕಂದ್ರೆ ಈ ಒತ್ತಡದಲ್ಲಿ 5-6 ಫೀಲ್ಡ್ ಇರೋದ್ರಿಂದ ನೀವು ಕೇಳೋದು ಗೊತ್ತಿಲ್ಲ. ನಾನು ಈ ಮಾತುಗಳಲ್ಲೇ ಜೋಕ್ಸ್ ಹೇಳ್ತೀನಿ ಅಷ್ಟೇ. ಕರೆಕ್ಟ್. ಮುಖ್ಯಮಂತ್ರಿ ನಾಟಕ ಬಹಳ ಫೇಮಸ್ ಆಯಿತು. ಅದು ಇವತ್ತು 835-40ಕ್ಕೂ ಆಗಿದೆ. ಬಿಡುವಿದ್ದಾಗ ಮಾಡಿರುವಂಥದ್ದು. 1 ವರ್ಷನೂ ತಪ್ಪದಂಗೆ ಅವತ್ತಿನ 1980ರಿಂದ ಇವತ್ತಿನವರೆಗೂ ನಾಳೆ 25ನೇ ತಾರೀಕಿದೆ, ಫ್ರೀ ಇದ್ರೆ ಬನ್ನಿ, ರಂಗಶಂಕರದಲ್ಲಿದೆ. ಪ್ರತಿ ತಿಂಗಳು ಶೋ ಮಾಡ್ತೀನಿ, ಹೌಸ್ಫುಲ್ ಶೋ ಹೋಗ್ತಾ ಇದೆ. ಆಮೇಲೆ ನಿಮ್ಮ ಸಿನಿಮಾಗಳಲ್ಲಿ ನಿಮ್ಮದೇ ಆದ ಒಂದು ಮ್ಯಾನರಿಸಮ್ ಇರುತ್ತಲ್ಲ ಸರ್, ಅದು ಹೆಂಗೆ ಸರ್? ಅದು ಒಂಥರ ನಿಮ್ಮದೇ ಆದ ವಿಲನ್ ಪಾತ್ರ. ನಾನು ಏನು ಹೇಳಿದ್ರು ಕೂಡ ಅದ್ಭುತ ಅನ್ಸುತ್ತೆ. ಯಾಕೆಂದ್ರೆ ಎಲ್ಲರೂ ಕತೆ ಹೇಳ್ತಾರಲ್ವ, ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡಿದೆ, ಇಲ್ಲಿ ಗುರುಗಳಿದ್ರು, ನನಗೆ ಇಲ್ಲೇನೋ ಕಲ್ತ್ಕೊಂಡೆ, ಅಲ್ಲೊಂದು ಇನ್ಸ್ಪಿರೇಷನ್. ಬಾಡಿ ಲ್ಯಾಂಗ್ವೇಜ್ ಹೆಂಗೆ ಇದು ಮಾಡ್ಕೊಳ್ತಿದ್ವಿ ಸರ್? ಅವಾಗ ಏನಾಯ್ತು, ಈ ಫೈಟಿಂಗ್ ಇಷ್ಟ ಇರಲಿಲ್ಲ ನನಗೆ. ಮೇಯ್ನ್ ವಿಲನ್ ರೋಲ್ ಕೊಟ್ಬಿಡೋರು. ಮೇಯ್ನ್ ವಿಲನ್ ಕೊಟ್ರೆ ಡೈಲಾಗ್ ಎಷ್ಟು ಕೊಟ್ಟರು ಓದರ್ಬೋದು, ಅದು ತೊಂದರೆ ಇಲ್ಲ. ವಜ್ರಮುನಿ 3 ಫೈಟ್ ಇಲ್ದಿದ್ರೆ ಪಾತ್ರ ಮಾಡಲ್ಲ, ಇವ್ರು 2 ಫೈಟ್ ಇದ್ರೆ ನನಗೆ ಫೈಟಿಂಗ್ ಇದ್ರೆ ಒಳಗೆ ಬಂದ್ಬಿಡೋದು. ಅವಾಗ ಏನಾಯ್ತು,
ನನ್ನ ಆಮೇಲೆ ಬಟ್ಟೆ ಗಿಟ್ಟೆ ಎಲ್ಲ ನಾನು ಅದೇನೋ ವಿಶಿಷ್ಟವಾಗಿ ಹಾಕೋರು ಗೊತ್ತಿಲ್ಲ, ಒಂದು ಬೆಲ್ಟು, ಒಂದು ಒಂದು ಮಾರ್ಕು. ನಾನು ಅದು ಯಾವುದೂ ಬೇಕಿಲ್ಲ, ಸುಂದರವಾಗಿರೋರು ಯಾಕೆ ವಿಲನ್ ಆಗಿರಲ್ಲ ಕರೆಕ್ಟ್ ಅಂತ ನನ್ನ ಲೆಕ್ಕದಲ್ಲಿ. ರೂಪದಲ್ಲಿ ವಿಲನ್ ಆಗ್ತಾರಾ? ಇಲ್ಲ, ಗುಣದಲ್ಲಿ ವಿಲನ್ ಆಗೋದು ಅಂತ. ಹಿಂಗೆ ಏನೋ ಕನ್ವಿನ್ಸ್ ಮಾಡಿ ಡೈಲಾಗ್ ಓರಿಯೆಂಟೆಡ್ ಮಾಡಿ ನನ್ನ ಜೊತೆ ನಾನು ಬಾಡಿ ಗಾರ್ಡ್ ಇಟ್ಕೊಂಡಿರ್ತೀನಿ, ಅವ್ರು ಹೊಡೆದಾಡ್ಕೊಳ್ಳಿ, ನಾನು ಯಾಕೆ ಅಂತ ಹಿಂಗೆ ಕನ್ವಿನ್ಸ್ ಮಾಡಿ ನಾನು ಹೆಂಗಂತ ಬಂದಾಗ ಹೀರೋ ಬಂದಾಗ ಹೊಡಿಯೋಕೆ ಬಂದ ಅನ್ನೋದು. ಅವ್ರ 10-12 ಜನ ಹೊಡೆದಾಗ ಮರದ ಹತ್ರ ನಿಂತ್ಕೊಂಡು ನಾನು ಹೊಡಿ ಇಕ್ಕು ಯಾವುದೋ ಒಂದು ಏಟ್ ನಾನು ಹೊಡಿತಾನೆ ಅವ್ನು ಸತ್ತೋಗ್ತೀನಿ. ನಾನು ಒಂದೇ ಏಟಿಗೆ ಸತ್ತೋಗ್ಬಿಡ್ತಿದ್ದೆ, ನಾನು 2ನೇ ಏಟಿಗೆ ಇನ್ನೂ ಓಡಿಸ್ತಾರೆ ಇನ್ನು ಜಾಸ್ತಿ ಅಂತ. ಹಿಂಗೆ ಏನೇನೋ ಟ್ರೈ ಮಾಡಿ ಕ್ಲಿಕ್ ಆಯಿತು. ಮಾತು ಯಾಕಾಯಿತು ಅಂದರೆ ಬಾಲಣ್ಣ ಅಂತ ನಟರನ್ನ ನೋಡ್ತಿದ್ದಾಗ ಕಿವಿ ಕೇಳಿಸ್ತಿರ್ಲಿಲ್ಲ. ಹೌದು ಬಾಲಣ್ಣ ಅವ್ರಿಗೆ. ಆದರೆ ಅವ್ರು ಅಭಿನಯ ಮಾಡುವ ನೋಡ್ತಿದ್ದೆ, ಎಲ್ಲರೂ ಏನೋ ಮಾತಾಡಿದ್ರು ಕೂಡ ಅವರು ಮಾತಿನ ಜೊತೆಯಲ್ಲಿ ಏನೋ ಸೌಂಡೆಲ್ಲ ಸೇರಿಸ್ಕೊಂಡು ಬಾಡಿ ಲ್ಯಾಂಗ್ವೇಜ್ ಉಪಯೋಗಿಸ್ಕೊಂಡು ಮೆರುಗು ಕೊಡ್ತಿದ್ರು. ಅಂದರೆ ಆಚೆ ಹೋಗ್ತಿರ್ಲಿಲ್ಲ ಕತೆ. ಈಗ ನೀವು ಭಾಳ ದೊಡ್ಡ ಮನುಷ್ಯನಪ್ಪ ಅಂತ ಹೇಳ್ಕೊಡ್ತಾರೆ ನಮ್ಮ ಡೈಲಾಗ್. ಕೇಳು, ಭಾಳ 2 ಥರ ಇದೆ. ಭಾಳ ದೊಡ್ಡ ಮನುಷ್ಯ ಹಾಕೊಂಡ್ರಿ ನೀವು, ನಮಸ್ಕಾರ ಅಂದರೆ ಅದು ಒಳ್ಳೆಯವನು. ಭಾಳ ದೊಡ್ಡ ಮನುಷ್ಯನಪ್ಪ ನೀವು, ಅದು ಬೇರೆ ಅರ್ಥ ಬರುತ್ತಲ್ವ. ಅವ್ರದ್ದು ಇನ್ನೂ ಸ್ಟೈಲ್ ಇತ್ತು ಅಂತ ಅಂದರೆ ಭಾಳ ದೊಡ್ಡ ಮನುಷ್ಯಪ್ಪ, ಯಪ್ಪ ಭಾಳ ದೊಡ್ಡ ಮನುಷ್ಯ ನೀನು, ಈ ಆಹಾ ಓಹೋ ಎಲ್ಲನೂ ಅದ್ರಲ್ಲಿ ಫಿಲಪ್ ಆಗ್ಬಿಡೋದು. ಅದನ್ನು ನೀವು ಇದನ್ನು ಬಂಗಾರದ ಮನುಷ್ಯದಲ್ಲಿ ಅವ್ರು ನೋಡಿ, ಅವ್ನು 25 ಎಕರೆ ಒಣಭೂಮಿ ತೊಗೊಂಡು ಜೀವನಾರ್ವಹಣೆ ಮಾಡ್ತೀನಿ ಅಂತ ಹೋದಾಗ ಮುಗ್ದೋಯ್ತಪ್ಪ ನಿನ್ನ ಕತೆ, ಅಯ್ಯೋ. ಇದನ್ನೆಲ್ಲ ನೋಡಿದಾಗ ಬಾಡಿ ಲ್ಯಾಂಗ್ವೇಜು ಇಂಪಾರ್ಟೆಂಟು, ಧ್ವನಿ ಏರಿಳಿಕೆನೂ ಇಂಪಾರ್ಟೆಂಟು. ಇವಾಗ ನೋಡಿ, ಒಂದು ಸಣ್ಣ ವಾಕ್ಯ ಹೇಳ್ತೀನಿ. ರಾಮನು ಸೀತೆಯನ್ನು ಕಾಲಿನಲ್ಲಿ ಒದ್ದನು. ರಾಮ ಸೀತೆ ಅಂತ ಇವಾಗ ಹೇಳ್ಬಿಟ್ಟು ತಪ್ಪಾಗ್ಬಿಡ್ತದೆ ಏನೋ, ನಿಮ್ಮ ಮುಂದೆ ಹೇಳ್ತಾನೆ. ಸುರೇಶನ ಹೆಂಡತಿಯನ್ನು ಕಾಡಿನಲ್ಲಿ ಹೋಗುವಾಗ ಕಾಲಿನಲ್ಲಿ ಒದ್ದನು. ಇದಿಷ್ಟು ತಾನೆ. ಸುರೇಶನು ಕಾಡಿಗೆ ಹೋಗುವಾಗ ಹೆಂಡತಿಯನ್ನು ಕಾಲಿನಲ್ಲಿ ಒದ್ದನು. ಏನಾಯ್ತು? ಸುರೇಶನು ದಾರಿಯಲ್ಲಿ ಹೋಗುವಾಗ ಹೆಂಡತಿಯನ್ನು ಕಾಲಿನಲ್ಲಿ ಒದ್ದನು. ಎಲ್ಲಿ? ಸುರೇಶನು ದಾರಿಯಲ್ಲಿ ಹೋಗುವಾಗ ಹೆಂಡತಿಯನ್ನು, ಸುರೇಶನು ದಾರಿಯಲ್ಲಿ ಹೋಗುವಾಗ ಹೆಂಡತಿಯನ್ನು, ಪಕ್ಕದ ಮನೆ ಹೆಂಡತಿಯನ್ನು ಯಾರು ನೋಡಿಲ್ಲ. ಸುರೇಶನು ಕಾಡಿಗೆ ಹೋಗುವಾಗ ಹೆಂಡತಿಯನ್ನು ಕಾಲಿನಲ್ಲಿ ಒದ್ದನು. ಅಂದರೆ ನಾವು ಪದಗಳನ್ನು ನಾಟಕದಲ್ಲಿ ಪಾತ್ರ ಮಾಡ್ತಿರ್ಬೇಕಾದ್ರೆ ಈ ಥರದ ವೇರಿಯೇಷನ್ಸ್ ಬೇಕಾಗುತ್ತೆ. ಎಲ್ಲಿ ಎಂಫಸೈಸ್ ಮಾಡಬೇಕು, ಯಾವುದಕ್ಕೆ ಒತ್ತು ಕೊಡಬೇಕು, ಇವನ್ನೆಲ್ಲ ಈ ರಂಗಭೂಮಿನವ್ರ ಜೊತೆ ಕಲ್ತ್ಕೊಂಡೆ ನಾನು. ಅನುಭವ. ಆಮೇಲೆ ಬಸ್ಸಲ್ಲಿ ಹೋಗ್ತಿರ್ತೀವಿ, ಕಾರಲ್ಲಿ ಹೋಗ್ತಿರ್ತೀವಿ, ಜನ ನೋಡ್ತಿರ್ತೀವಿ, ಹಣ್ಣು ಮಾರೋನು ಒಂಥರ ಸ್ಟೈಲಲ್ಲಿ ಮಾತಾಡ್ತಿರ್ತಾನೆ ಅಲ್ವಾ. ಆಮೇಲೆ ನಾವು ಕಟಿಂಗ್ ಹೋದಾಗ ಅಲ್ಲಿ ಶಾಪ್ನಲ್ಲೇ ಬೇರೆ ಥರ ಸ್ಟೈಲ್ನಲ್ಲಿ ಮಾತಾಡ್ತಾರೆ, ಮಾತು ಆಡ್ತಿರ್ತಾನೆ, ಆ್ಯಕ್ಷನ್ಸು ನಿಲ್ಲೋದೇ ಇಲ್ಲ ಅಲ್ವಾ. ಹೌದು ತಿಮ್ಮಣ್ಣ ತಾಂಬಾರೋ ಅಂತ ಹಿಂಗೆ ತಿರ್ಕೊಂಡು ನೀರು ತಾಂಬಾರೋ ಅಂತ ಇವೆಲ್ಲ ನೋಡಿದಾಗ ಇವೆಲ್ಲ ಆ್ಯಕ್ಟಿಂಗ್ ಅನುಕೂಲ ಆಗುತ್ತೆ ಅಂತ ಆ ಪಾತ್ರ ಬಂದಾಗ ಚಂದ್ರು ಆಗಿ ಮರಿಬೇಕಲ್ಲ ನಾನು, ಚಂದ್ರು ಆಗಿ ಮರೆಯೋದು ಅದರೊಳಗೆ ಹೋಗ್ಬಿಡೋದು. ಸೊ ಮೈಕೈ ನೋಯಿಸ್ಕೊಳ್ಳೋದೇನೂ ಕೂಡ ಒಳ್ಳೆ ನಟ ಆಗ್ಬೋದು ಅನ್ನೋದಕ್ಕೆ ನಾನು ತಯಾರಿ ಮಾಡ್ಕೊಂಡೆ. ಫೈನ್ ಸರ್, ಈಗ ನಾವು ರಾಜಕಾರಣಕ್ಕೆ ಬರೋಣ. ಒಂದು ಬಿಸಿ ಚರ್ಚೆಯೂ ಕೂಡ ಬೇಕಾಗುತ್ತೆ. ನಿಮ್ಮ ಪಕ್ಷದ ಮುಖ್ಯಸ್ಥ ಮತ್ತು ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂಧನ ಮಾಡಲಾಗಿದೆ ಒಂದು ಅಬಕಾರಿ ನೀತಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ. ಅರವಿಂದ್ ಕೇಜ್ರಿವಾಲ್ ಅವರು ಭ್ರಷ್ಟಾಚಾರದ ವಿರುದ್ಧದ ತತ್ವ ಇಟ್ಕೊಂಡು ರಾಜಕಾರಣಕ್ಕೆ ಬಂದವರು. ಈಗ ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಬಂಧನ ಆಗಿದ್ದಾರೆ. ಏನು ಹೇಳ್ತೀರಿ? ಇದು ವಾಕ್ಯವನ್ನು ನೀವು ಕನ್ಸ್ಟ್ರಕ್ಟ್ ಮಾಡುವಾಗ ಭಾಳ ಸುಲಭನಾಗಿದೆ. ಒಂದು ಕಡೆ ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನು ಮಾಡಬೇಕು ಅಂತ ಬಂದಂಥವರು ಭ್ರಷ್ಟಾಚಾರದಲ್ಲಿ ಸುಳಿಲು ಸಿಕ್ಕೊಂಡ್ರು ಅಂತ. ಆದರೆ ಸರ್ಕಾರ ಅಧಿಕಾರ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ತನ್ನ ಅಸ್ತಿತ್ವಕ್ಕೋಸ್ಕರ ಯಾವ ವಾಮಮಾರ್ಗವನ್ನಾದರೂ ಹಿಡಿದು ಬೆಳೀತಾ ಇರ್ತಕ್ಕಂಥ ಪಕ್ಷ ವ್ಯಕ್ತಿಗಳನ್ನು ಹತ್ತಿಕ್ಕಬೇಕು ಅನ್ನೋದೇ ತೀರ್ಮಾನ ಮಾಡ್ಕೊಂಡು ಶುರು ಮಾಡಿದಂಥ ಸಂದರ್ಭದಲ್ಲಿ ಅವರ ಮುಖಕ್ಕೆ ಮಸಿ ಬೆಳೆಯೋದಕ್ಕೋಸ್ಕರ ಅವರು ಸೆಡ್ ಹೊಡೆದು ನಿಂತ್ಕೊತಾರೆ. ನನಗೆ ರಾಷ್ಟ್ರದಲ್ಲಿ ಪ್ರಧಾನಿ ಮೋದಿಯವರಿಗೆ ಅನ್ನತಕ್ಕಂಥ ವಾತಾವರಣವಾಗಿರೋದ್ರಿಂದ ಕಾರಣ ಇಷ್ಟೇ. 10 ವರ್ಷದಲ್ಲಿ ಅಣ್ಣಾ ಹಜಾರೆ ಅವರ ಹೋರಾಟದಲ್ಲಿ ಬಂದು 10 ವರ್ಷದಲ್ಲಿ ಡೆಲ್ಲಿಯಲ್ಲಿ 3 ಸತಿ ಗೆದ್ದು, ಒಂದು ಸತಿ 28 ಓಟು, ಅದು 39 ದಿವಸಕ್ಕೂ 40 ದಿವಸಕ್ಕೊಂದು ರಾಜೀನಾಮೆ ಕೊಟ್ಟರು. 2ನೇ ಸತಿ 5 ವರ್ಷ ಮುಗಿಸಿದ್ದಾರೆ, 70ರಲ್ಲಿ 67 ಸೀಟ್ ಗೆದ್ದಿದ್ದಾರೆ, ಸ್ವೀಪ್ ಮಾಡಿದ್ದಾರೆ. ಅಂದರೆ ಆ ವ್ಯಕ್ತಿತ್ವ. ಆಂಟಿ ಇನ್ಕಮೆನ್ಸಿ ಬರುತ್ತೆ 5 ವರ್ಷ ಅಧಿಕಾರ ಮಾಡಿದ್ರೆ ಅಂತ ಎಲ್ಲರೂ ಹೇಳ್ತೀವಲ್ಲ, ಆದರೂ ಕೂಡ 70ಕ್ಕೆ 62 ಗೆದ್ದರು. ಅಂದರೆ ಅಷ್ಟು ಜನಪ್ರಿಯ ಆಗಿರ್ತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಈತ ಈ ಸರಿ ನನಗೆ. ಆಮೇಲೆ ಇವರು ಅಧಿಕಾರ ಮಾಡೋದಕ್ಕಿಂತ ಹೆಚ್ಚು ಧಾರ್ಮಿಕ ವಿಚಾರಗಳನ್ನು ಕೆರಳಿಸುತ್ತಾ, ಜಾತಿ ವಿಭಜನೆ ಮಾಡ್ತಾ, ಆಮೇಲೆ ಯಾವುದೇ ರಾಜ್ಯಕ್ಕೆ ತಾರತಮ್ಯ ದೂರಗಳನ್ನು ಇಟ್ಕೊಂಡು, ಅಂದರೆ BJP ಏತರ ಸರ್ಕಾರಗಳಿಗೆ ಹತ್ತಿಕ್ಕಬೇಕು, ಅದನ್ನು ಮುಗಿಸ್ಬಿಡಬೇಕು. ಕಾಂಗ್ರೆಸ್ ಇಲ್ಲಿ ಜೋರಾಗಿದೆ, ಅದನ್ನು ಮುಗಿಸ್ಬೇಕು. ಡೆಲ್ಲಿನಲ್ಲಿ ಕೇಜ್ರಿವಾಲ್ ಶಕ್ತಿ ಕಡಿಬೇಕು, ಸುಗ್ರೀವಾಜ್ಞೆ ತಂದು ಸಂವಿಧಾನಕ್ಕೆ ಧಕ್ಕೆ ತಂದು, ಸುಗ್ರೀವಾಜ್ಞೆ ತಂದು ಗವರ್ನರ್ ನಾಮಿನೇಟೆಡ್ ಮೆಂಬರ್ಸ್ಗೆ ಅಧಿಕಾರ ಕೊಟ್ಟು ಎಲೆಕ್ಟೆಡ್ ಬಾಡೀಸ್ನ ಸಾಯಿಸಿ ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡೋದು. ಈಗ ಎಲ್ಲೋ ಒಂದು ಕಡೆ BJP ಪಕ್ಷಕ್ಕೆ ಕೇಜ್ರಿವಾಲ್ ಅವರು ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ? ಸತ್ಯ ಅದು. ನಾನಾಗಲೇ ಹೇಳಿದಾಗ, ಈಗ ಇಡೀ ದೇಶದಲ್ಲಿ
ಬಹುಮತದಲ್ಲಿ ಸರ್ಕಾರ ನಡೆಸ್ತಾ ಇರ್ತಕ್ಕಂಥದ್ದು ಜನಪ್ರಿಯ ಸರ್ಕಾರ ಯಾವುದಾದ್ರೂ ಇದ್ದರೆ ಡೆಲ್ಲಿ ಮತ್ತು ಪಂಜಾಬ್. ಯಾಕೆಂದರೆ ಗೆದ್ದಿರ್ತಕ್ಕಂಥ ಸಂಖ್ಯೆನೂ ನೋಡಿ, 2 ಬಾರಿನೂ ಕೂಡ 95% ಹೆಚ್ಚು MLAಗಳಾಗಿರ್ತಕ್ಕಂಥವ್ರು. ಅವ್ರನ್ನ ಕೊಂಡ್ಕೊಳ್ಳೋಕ್ಕೆ ಇವ್ರು ಪ್ರಯತ್ನ ಮಾಡಿದ್ರು. ಅಂದರೆ ಬ್ಲ್ಯಾಕ್ ಮೇಲ್ ಅಂತ ಹೇಳ್ತೀವಲ್ಲ, ಪಕ್ಷಾಂತರ ಮಾಡಿಸೋದು ಇಂಥದ್ದೆಲ್ಲ, ಅದು ಯಾವುದಕ್ಕೂ ಬಗ್ಗಲಿಲ್ಲ. ಅವರು ಅಣ್ಣಾ ಹಜಾರೆ ಅವರ ತತ್ವ ಆಧಾರದ ಮೇಲೆ. ಹಾಗಿದ್ರೆ ಇದು ಅಬಕಾರಿ ಒಂದು ನೀತಿ ಹಗರಣ ಇದೆಯಲ್ಲ, ಅದು ಹಾಗೆ ಇಲ್ಲ ಅಂತ ಹೇಳ್ತೀರಾ? ಅದು ನಡೆದೇ ಇಲ್ಲ ಅಂತ ಹೇಳ್ತೀರಾ? ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ, ಈ ಅಬಕಾರಿ ನೀತಿ ಹಗರಣದ ದುಡ್ಡನ್ನ ಪಂಜಾಬ್ ಚುನಾವಣೆಗೆ ಬಳಕೆ ಮಾಡ್ಕೊಂಡಿದ್ದಾರೆ. ಅದರ ಆಧಾರದ ಮೇಲೆನೆ CBI ಅಧಿಕಾರಿಗಳು, ED ಅಧಿಕಾರಿಗಳು ಸರ್ಕಾರದ ಭಾಗವಾಗಿರುವ ಅಧಿಕಾರಿಗಳನ್ನ ಮತ್ತೆ ಸಚಿವರನ್ನ ಬಂಧನ ಮಾಡಿರುವಂಥದ್ದು, ಅವರ ಮಾಡಿದ್ದೀವಿ ಅನ್ನೋದು BJP ಸಮರ್ಥನೆ. ಇಲ್ಲ, ಸತ್ಯ, ಅವ್ರು ಮಾಡಿರೋದು ಸತ್ಯ. ನಾನು ಅಬಕಾರಿ ವಿಚಾರ ಡೀಟೇಲ್ಸ್ಗೆ ಹೋಗಲ್ಲ, ದೊಡ್ಡ ಕಥೆ ಇದೆ. ಆದರೆ ಅದು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಏನೂ ಸಂಬಂಧವೇ ಇಲ್ಲ. ಅಬಕಾರಿ ಮಂತ್ರಿನೇ ಬೇರೆ, ಅದರ ಅಧಿಕಾರಿಗಳೇ ಬೇರೆ. ಅದರ ಜೊತೆಯಲ್ಲಿ ಎಲ್ಲರಿಗೂ ಲಿಂಕ್ ಮಾಡಿ ಸಿಸೋಡಿಯಾನ, ಸಂಜಯ್ ದತ್ನ, ಆಮೇಲೆ ಸತ್ಯಜಿತ್ ಜೈನ್ನ, ಇನ್ಯಾರನೋ, ಮತ್ತು ಕೊನೆಯದಾಗಿ ಯಾರೋ ಒಬ್ಬ ಹೇಳಿಕೆ ಕೊಟ್ಟ, ನನ್ನ ಜೊತೆಯಲ್ಲಿ ಏನು ಶರತ್ ಚಂದ್ರ ರೆಡ್ಡಿ ಅಂತಕ್ಕಂಥ ಒಬ್ಬ ವ್ಯಾಪಾರಿ, ಆಂಧ್ರ ಪ್ರದೇಶದ ವ್ಯಾಪಾರಿ, ಅರೆಸ್ಟ್ ಮಾಡ್ತಾರೆ ಅವನು ID ಮಾಡಿಸಿ. ಆವಾಗ ಅವನು ಕೇಳ್ತಾರೆ, ಕೇಜ್ರಿವಾಲ್ ಅವ್ರ ಜೊತೆ ಸಂಬಂಧ ಇತ್ತಾ? ಇಲ್ಲ. ಮಾತುಕತೆ ಆಯಿತಾ? ಇಲ್ಲ. ಹಾಗಾದ್ರೆ ನಿನ್ನ ಒಳಗೆ ಹಾಕ್ತಾ ಇದ್ದೀವಿ, ಅದನ್ನು ನಮಗೆ ಬೇರೆ ಥರ ಹೇಳಬೇಕು ನೀವು ಅಂತ ಫೋರ್ಸ್ ಮಾಡ್ತಾರೆ. ಸತ್ಯೇಂದ್ರ ಜಡ್ಡಿಗೂ ನನಗೆ ಸಂಬಂಧನಲ್ಲಿ ಅವ್ರ ಕೈಯಲ್ಲಿ ಹೇಳಿಸಿ ಹೆಂಗೆ ಹೇಳಿಸಿದ್ರು, ಅವನೇನಂದ ಭಯ ಬಿದ್ದ. ಕೊನೆಗೆ ಒಂದು ಸರಿ ಸಮನ್ಸ್ ಕೊಟ್ಟರು, ಹಿಂಗೆ ಹೇಳಿ ಕಳಿಸಿದ್ರು. ನೆಕ್ಸ್ಟ್ ಡೇ ಒಳಗೆ ಹೋಗ್ತೀಯ, ಆಚೆಗೆ ಬರ್ತೀಯ ಅಂತ ಕೇಳಿದ್ರು. ಬ್ಲ್ಯಾಕ್ ಮೇಲ್ ಮಾಡಿದ್ರು. 5 ಕೋಟಿ ದುಡ್ಡನ್ನು ಇದಕ್ಕೆ ಹಾಕ್ತಾ, ಬಾಂಡು, ಚುನಾವಣಾ ಬಾಂಡ್. ಅದಾದಮೇಲೆ ಅವ್ರನ್ನ ಒಳಗಡೆಗೆ ಹಾಕ್ಬಿಟ್ರು. ಅವನಿಗೆ ಭಾಳ ಬಂತು. ಆಮೇಲೆ ಒಪ್ಕೊತೀನಿ ನಾನು, ನನ್ನ ಬಿಡುಗಡೆ ಮಾಡೋದಾದರೆ ಬಾ ಅಂತ ಅಂದರು. ಆಗ 48 ಕೋಟಿನೂ ದುಡ್ಡು ಕೊಟ್ಟ, ಬಾಂಡ್ದು ದುಡ್ಡು ಕೊಟ್ಟಾದಮೇಲೆ ಬೆನ್ನೋವು ಅಂತ ಒಂದು ಅರ್ಜಿ ಹಾಕು ಅಂತ ಹೇಳಿದ್ರು. ಬೆನ್ನೋವು ಅಂತ ಅರ್ಜಿ ಹಾಕ್ಕೊಂಡು ಅವನು ಬಿಡುಗಡೆ ಮಾಡಿದ್ರು. PML ಇದರಲ್ಲಿ ಬಿಡುಗಡೆ ಮಾಡೋಂಗೆ ಇಲ್ಲ ಅಲ್ವಾ, ಮಾಡಿದ್ರು. ಸಿಸೋಡಿಯಾರವ್ರ ಕುಟುಂಬನೂ ಅವ್ರ ಹತ್ರ ಒಂದು ಪೈಸಾ ಸಿಕ್ಕಿಲ್ಲ. ಇಷ್ಟೊಂದು ಸಮನ್ಸ್ ಕೊಟ್ಟು, ಇಷ್ಟೊಂದು ರೈಡ್ ಮಾಡಿ ಏನು ಮಾಡಿದ್ರು, 1 ನಯಾ ಪೈಸಾ ದುಡ್ಡು ಸಿಕ್ಕಿಲ್ಲ, ಒಂದು ಸಾಕ್ಷಿ ಇಲ್ಲ, ಪುರಾವೆ ಇಲ್ಲ. ಕೋರ್ಟ್ ಹೇಳ್ತು, ಭಾಳ ದಿವಸ ಸಾಕ್ಷಿ ಪುರಾವೆ ಇಲ್ಲದೆ ಜೈಲಲ್ಲಿ ಇಟ್ಕೊಳ್ಳೋಕೆ ಬರೋದಿಲ್ಲ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ಸರಿಯಾದ ಆದಷ್ಟು ಬೇಗ ತಂದುಕೊಡಿ. ನೀವು ಏನು ಮಾಡಿದ್ದಾರೆ ತಂದುಕೊಡೋಕೆ ಇನ್ನೂ ಆಗಿಲ್ಲ, ಇನ್ನೂ ಚೀಮಾರಿ ಆಗ್ತಾ ಇದ್ದಾರೆ. ಇಂಥ ತಪ್ಪು ಮಾಡಬಾರ್ದು ನೀವು ಅಂತ ಅಂದ್ಬಿಟ್ಟು. ಸೊ ಹೀಗಾಗಿ ಒಟ್ಟಾರೆ ಭ್ರಷ್ಟರಹಿತ ಅಂತ ಹೇಳ್ಕೊಂಡಿರೋ ವ್ಯಕ್ತಿಯನ್ನು ಅದೇ ಥರದಲ್ಲಿ ನಡೀತಿರೋದ್ರಿಂದ, ಅವ್ರ ಹೆಸರು ಮಾಡಿರೋದ್ರಿಂದ ಡೆಲ್ಲಿಲಿ ಅವ್ರ ಮುಖಕ್ಕೆ ಮಸಿ ಬೆಳೆದು ಆ ವ್ಯಕ್ತಿತ್ವನ ಹಾಳು ಮಾಡಿದ್ರೆ ನಮ್ಮ ಭ್ರಷ್ಟಾಚಾರವನ್ನು ಮುಚ್ಕೋಬೋದು. ಯಾಕೆ ಇವರ ಬ್ರಹ್ಮಾಂಡ ಭ್ರಷ್ಟಾಚಾರ ಕಣ್ಣೆದ್ರಿಗೆ ಕಾಣಿಸ್ತದೆ. ಒಂದು ಹೇಳ್ತೀನಿ, ಯಾವುದೂ ಇಲ್ಲ. ಬಾಂಡಿನ ವಿಚಾರ ಇದೆಯಲ್ಲ ಸರ್, ಬಾಂಡು ಸಾವಿರಾರು ಕೋಟಿ, ಅದರೊಳಗೆ ಸುಮಾರು 60% ಏನು ಬಾಂಡ್ ದುಡ್ಡು ಬಂದಿದ್ದು ಅದು BJPಗೆ ಹೋಗಿದೆ. ರೂಲಿಂಗ್ ಪಾರ್ಟಿ ಅಂತ ಹೇಳ್ಕೊಬೋದು, ಅದು ಬೇರೆ ವಿಚಾರ. ಆದರೆ ಹೆಂಗೆ ಅಂದರೆ ED, IT, ಆಮೇಲೆ CBIನ ಇಟ್ಕೊಂಡು ಆ ಕಾರ್ಡನ್ನು ಪ್ಲೇ ಮಾಡಿ ಹೋಗೋ ಇವ್ರ ಹತ್ರಕ್ಕೆ ಎನ್ಕ್ವೈರಿ ಮಾಡು, ಸಿಕ್ಕಾಕೊಂಡ್ರು, ಅರೆಸ್ಟ್ ಮಾಡಬೇಕಾಗತ್ತೆ ಅನಿವಾರ್ಯ ಅಂತ. ಈಗ ಮತ್ತೆ ಒಳಗೆ ಹೋಗ್ತೀರಾ, ಹೊರಗೆ ಹೋಗ್ತೀರಾ? ಒಳಗೆ ಹೋಗ್ತೀವಿ ನಾವು. ಈಗ ನಾವು ಹೇಳ್ದಂಗೆ ಕೇಳಿದ್ರೆ BJPಗೆ ಸೇರ್ಕೋಬೇಕು. ಸೇರ್ಕೊಳ್ಳೋಕ್ಕಾಗದೇ ಇದ್ದರೆ ಉಂಡಿಗೆ ಇಷ್ಟು ಇದನ್ನು ತಗೋ, ಬಾಂಡ್ ತಗೋ, ಇದು ಕೊಡು. ಎಷ್ಟೋ ಕಂಪ್ನಿಗಳಲ್ಲಿ ಲಾಸ್ ಆಗಿರೋ ಕಂಪ್ನಿಗಳು ಅದಕ್ಕಿಂತ ಹೆಚ್ಚು ಹಣವನ್ನು ಡೊನೇಟ್ ಮಾಡಿದರೆ ಅದು BJPಗೆ ಹೋಗಿದೆ ಅಂತ. ಅಂದರೆ ಅಕ್ರಮ ಸಕ್ರಮವನ್ನು ನೀವು ಮತ್ತು ಅಮಿತ್ ಶಾ ಸೇರ್ಕೊಂಡು ಮಾಡಿದ್ರೆ ED ಅರೆಸ್ಟ್ ಮಾಡಬೇಕಾಗಿರೋದು ಕೇಜ್ರಿವಾಲ್ನ, ಸಿಸೋಡಿಯಾನ, ಮೋದಿನ, ಶಾನ. ಹಾಗಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ ಮತ್ತು ನಿಮ್ಮ ಪಕ್ಷ ತುಂಬ ಪ್ರಾಮಾಣಿಕ ಅಂತ ನೀವು ಎದೆಟ್ಕೊಂಡು ಹೇಳ್ಬಲ್ಲಿರಾ? ಖಂಡಿತವಾಗ್ಲು. ಇವತ್ತೆಲ್ಲ ಯಾವತ್ತಾದ್ರೂ ಸತ್ಯ ಹೊರಗೆ ಬರಲೇಬೇಕಾಗಿದೆ. ಯಾಕೆ ಇದುವರೆಗೂ ಹೋಗಲಿ, ನಾನೇ ಕೇಳ್ಕೊತದ್ದು ಇಲ್ಲೇನೆ. ಅದೇ ಈ ಮದ್ಯ ಹಗರಣ ಒಂದು ರೀತಿ ನಿಮಗೊಂದು ದೊಡ್ಡ ಕಪ್ಪು ಚುಕ್ಕಿಯಾಗಿ ನಿಂತಿದೆ. ಈಗ ಇದು ನಂಬಿಸ್ತಕ್ಕಂಥದ್ದು. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ, ಅದು ಮದುವೆ ಮಾಡೋಕ್ಕೆ. ಆದರೆ 1000 ಸುಳ್ಳು ಹೇಳಿ ಸತ್ಯವನ್ನು ಸತ್ಯ ಮಾಡು ಅಂತ ಹೇಳ್ತಾರೆ. ರಾಮ ಮಂದಿರ, ನಾವು ಭಕ್ತರು ರಾಮ ಮಂದಿರಿಗೆ, ನಮ್ಮೂರು ರಾಮ ಮಂದಿರನೂ ಅಷ್ಟೇ ಮುಖ್ಯ ನನಗೆ, ಅದು ಬೇರೆ ವಿಚಾರ. ಆದರೆ 70% ಕೆಲಸನೇ ಆಗಿಲ್ಲ ಅಂತ ರಾಮ ಮಂದಿರನ ಚುನಾವಣೆಗೋಸ್ಕರ ಉದ್ಘಾಟನೆ ಮಾಡ್ತಕ್ಕಂಥ ನೀತಿ ನಿಮಗೆ ಬಂತಲ್ಲ, ಅದು ಸರಿನಾ? ಈಗ ಧಾರ್ಮಿಕವಾಗಿ ಇಂಡಿಯಾದಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿದೆ, ಅವರ ಭಾವನೆಗಳನ್ನ ಗೌರವಿಸುವ ಸಲುವಾಗಿ ಏನು ರಾಮ ಮಂದಿರ ಕಟ್ಟಿದ್ರೆ ನಿಮ್ಗೇನು ಸಮಸ್ಯೆ ಅಂತ? ಕರೆಕ್ಟು. ನೀವೇ ಮುಖ್ಯಮಂತ್ರಿ ಆಗಿದ್ರಲ್ಲ, ಅಲ್ಲಿ ಯಾಕೆ ಕಟ್ಟಲಿಲ್ಲ ಅವಾಗ 10 ವರ್ಷ 15 ವರ್ಷ? ಅವತ್ತೇನಾಗಿತ್ತು ನಿಮಗೆ? ಅವತ್ತು ರಾಮ ಬೇಕಾಗಿರಲಿಲ್ಲ? ಮೊದಲಿಂದನೂ ಅದೊಂದು ಬೇಡಿಕೆ ಇತ್ತು ಕಟ್ಟ. ಅದೆಲ್ಲ ತರಾತುರಿಲಿ ಮಾಡ್ತಕ್ಕಂಥದ್ದು ಏನಿತ್ತು, ಚುನಾವಣೆ ಆದಮೇಲೆ ಮಾಡ್ಬೋದಾಗಿತ್ತಲ್ಲ. ಮನಿ ಪೂರ್ತಿ ಕಟ್ಟಡ ಮುಗಿಸಿ ಅಲ್ಲಿಗೆ ಒಬ್ಬ ಪ್ರಥಮ ಪ್ರಜೆ ಭಾರತ ದೇಶದ ಪ್ರೆಸಿಡೆಂಟ್ನು ಕರೀದೇ ಇರುವಷ್ಟು ಅವಮಾನ ಮಾಡಿದ್ರಲ್ಲ, ಅಲ್ಲಿ ಏನು ಅರ್ಥ? ಅಲ್ಲಿ ನೀನು ಹುತಾತ್ಮನಾಗಬೇಕು, ನೀನು ದೊಡ್ಡ ಮನುಷ್ಯ ಆಗಬೇಕು ಅಂತಲ್ಲ ಇದು. ಓಕೆ, ನಾವು ಕೊನೆ ಘಟ್ಟಕ್ಕೆ ಬರ್ತೀವಿ ಸರ್. ಈಗ ಚುನಾವಣೆ ನಡೀತಾ ಇದೆ, ಚುನಾವಣೆ ಎಲ್ಲ ಕಡೆ ನಡೀತಾ ಇದೆ. ನಿಮ್ಮ ಪಕ್ಷ ರಾಜ್ಯದಲ್ಲಿ ಯಾವ ರೀತಿ, ಯಾವ ವಿಚಾರ ಇಟ್ಕೊಂಡು ನೀವು? ಈ ಸರಿ ಚುನಾವಣೆಯಲ್ಲ ಒಂದೇ ಉದ್ದೇಶ, ಪ್ರಜಾಪ್ರಭುತ್ವದ ಕಲ್ಗೋಲೆ ಆಗಿದೆ.
ಆಮೇಲೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ಮನು ಸಂಸ್ಕೃತಿಯನ್ನು ಅಥವಾ RSS ಸಂಸ್ಕೃತಿಯನ್ನು ಅಜೆಂಡವನ್ನು ವೈಯಕ್ತಿಕ ಅಜೆಂಡವನ್ನು ತುರುಕ್ತಾರೆ ಅನ್ನೋ ಅನುಮಾನ ಬಂದಿರೋದ್ರಿಂದ ಸಂವಿಧಾನವನ್ನು 400 ಜನ ಬಂದರೆ ಗೆದ್ದರೆ ಬದಲಾಯಿಸ್ತೀವಿ ಅಂತ ಹೇಳಿದಂಥ ಅನಂತಕುಮಾರ್ ಹೆಗ್ಡೆ ಅವ್ರನ್ನ ಪಕ್ಷದಲ್ಲೇ ಇಟ್ಕೊಂಡಿದ್ದೀರಾ, ಅವರಿಗೆ ಕ್ಷಮೆನೂ ಕೇಳಲಿಲ್ಲ, ಶಿಕ್ಷೆನೂ ಕೊಡಲಿಲ್ಲ ಅಂದಾಗ ನಿಮ್ಮ ಉದ್ದೇಶ ಗೊತ್ತಿರೋದ್ರಿಂದ ಘಟಬಂಧನ್ ಅನ್ನೋ ಒಂದು ಅಲಯನ್ಸ್ ಮಾಡಿಕೊಂಡು ಇಂಡಿಯಾ ಅಂತಕ್ಕಂಥದ್ರಲ್ಲಿ ಆ 26 ಪಕ್ಷಗಳು ಸೇರಿದೆಯಲ್ಲ, ಅದರಲ್ಲಿ ನಮ್ಮ ಆಮ್ ಆದ್ಮಿ ಪಾರ್ಟಿಯು ಒಂದಾಗಿರೋದ್ರಿಂದ ಇಲ್ಲಿ ನಮ್ಮ ಶಕ್ತಿ ಅಷ್ಟರ ಮಟ್ಟಿಗೆ ಇಲ್ಲದೆ ಇರೋದ್ರಿಂದ ಮತ್ತು ಒಟ್ಟಿಗೆ ಸೇರಿ BJPನ ಸೋಲಿಸಬೇಕು ಅನ್ನೋ ಚಿಂತನೆ ಇರೋದ್ರಿಂದ ನಮ್ಮ ನಮ್ಮ ಮಂತ್ರಿಗಳು, ನಮ್ಮ ಪಕ್ಷದ ವರಿಷ್ಠರ ಆದೇಶದ ಮೇರೆಗೆ ನಾವು ಒಂದಾಗಿದ್ದೀವಿ. ಹಾಗಾಗಿ ಈ ಸತಿ ನಾವು ಆ ಅಲಯನ್ಸ್ ಆಗಿರ್ತಕ್ಕಂಥ ಪಾರ್ಟಿಗೆ ಜೊತೆಯಲ್ಲಿ ಸೇರಿಕೊಂಡು BJPಯನ್ನು ಸೋಲಿಸೋದಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತೀವಿ. ತುಂಬ ಸಂತೋಷ ಮುಖ್ಯಮಂತ್ರಿ ಚಂದ್ರು ಸರ್, ನಮ್ಮ ಈ ವಿಶೇಷ ಸಂದರ್ಶನದಲ್ಲಿ ನಿಮ್ಮ ಸಮಯ ಕೊಟ್ಟು ಯುಗಾದಿಯ ಈ ಹಬ್ಬದ ದಿನದಂದು ನೀವು ನಿಮ್ಮೆಲ್ಲ ಬದುಕಿನ ಯಾನ ಚಿಂತನೆಗಳು ಮತ್ತು ನಿಮ್ಮ ಬಾಲ್ಯದ ದಿನಗಳನ್ನು ಮೆಲುಕು ಹಾಕಿದಿರಿ, ಮತ್ತು ರಾಜಕೀಯ, ಸಂಸ್ಕೃತಿ, ನಾಟಕ ಹೀಗೆ ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ನಿಮ್ಮ ಅನುಭವಗಳನ್ನು ಸವಿಸ್ತರವಾಗಿ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ನೀವು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಈ ಸಂದರ್ಶನಕ್ಕೆ ಸಮಯ ಕೊಟ್ಟು ಮಾತಾಡೋದಕ್ಕೆ, ನಿಮ್ಮ ಒಂದು ಮಾತಿನ ಮಂತ್ರ ನಡೆಸೋದಕ್ಕೆ ನಮ್ಮ ಸ್ಟುಡಿಯೋ ಮತ್ತು ನಮ್ಮ ವಾಹಿನಿಯ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್. ಸುರೇಶ್ ಜಿ ಮತ್ತು ರಾಮಚಂದ್ರ ಅವರು ಏನು ಪ್ರಾರಂಭ ಮಾಡಿದ್ದೀರಾ ಅಶ್ವವೇಗ, ಅದು ಬಹಳ ವೇಗವಾಗಿ ಹೆಸರನ್ನು ಪಡೆಯಲಿ, ಯಶಸ್ಸನ್ನು ಪಡೆಯಲಿ, ಆರ್ಥಿಕವಾಗೂ ಭದ್ರತೆಯನ್ನು ಪಡೆಯುವುದಕ್ಕೆ ಆರೋಗ್ಯಕರವಾದ ಸಮಾಜ ನಿರ್ಮಾಣಕ್ಕೆ ನಿಮ್ಮ ಕೊಡುಗೆ ಇರಲಿ ಅಂತ ಹೇಳಿ, ನನ್ನ ಮಾತುಗಳಲ್ಲಿ ಉದ್ವೇಗಕ್ಕೊಳಗಾಗಿ ಏನಾದರೂ ಮಾತಾಡಿದರೆ ಅಥವಾ ಯಾರಿಗಾದರೂ ನೋವಾಗ್ತದ್ದು ಮಾತಾಡಿದ್ರು ತೆಗೆದುಬಿಡಿ, ಅಥವಾ ಇದ್ರ ಕ್ಷಮೆಯನ್ನು ಆಚರಿಸ್ತೀನಿ. ನಾನು ವಸ್ತುಸ್ಥಿತಿಯನ್ನು ಪ್ರಾಮಾಣಿಕವಾಗಿ ನಾನು ಬೆಳೆದು ಬಂದಿದ್ದು ಹೇಗೆ ಸತ್ಯನೋ ಹಾಗೆ ಇವತ್ತು ರಾಜಕಾರಣದಲ್ಲೂ ಅಷ್ಟೇ ಸತ್ಯ ಅನ್ನೋ ತಿಳ್ಕೊಂಡು 3 ಬಾರಿ ನಾನು ಶಾಸಕನಾಗಿದ್ದರೂ ಕೂಡ ಅಚ್ಚುಕಟ್ಟಾಗಿ ನಾನು ಸಾರ್ವಜನಿಕರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ. ನೀವು ಇಷ್ಟೊಂದು ಕರೆಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ವಿಶೇಷ ಕನ್ನಡಿಗರ ಪರವಾಗಿ ಧನ್ಯವಾದಗಳು. ತುಂಬ ಸಂತೋಷ ಸರ್. ಇದಾಗಿತ್ತು ಮುಖ್ಯಮಂತ್ರಿ ಚಂದ್ರು ಅವರೊಂದಿಗಿನ ವಿಶೇಷ ಸಂದರ್ಶನ. ಮತ್ತಷ್ಟು ವಿಶೇಷ ಚರ್ಚೆ ಚಿಂತನೆಯೊಂದಿಗೆ ಹಾಜರಾಗ್ತೀನಿ. ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. ನಮಸ್ಕಾರ.